ಹರಿದಾಳೋ ಗಂಗವ್ವ ತಾಯಿ, ಹಸಿರ ತಂದಾಳು ಬರಡಾದ ನೆಲದಾಗ. ಉಕ್ಕಿ ಹರಿದಾಳೋ ಗಂಗವ್ವ ತಾಯಿ, ಹಸಿರ ತಂದಾಳು ಬರಡಾದ ನೆಲದಾಗ. ಹೊತ್ತಿದ ಮನೆಯಾಗ ತಣ್ಣನೆ ಬೆಳಕೈತು, ಬತ್ತಿದ ಎದೆಯಾಗ ಆಸೆ ಚಿಗುರೈತು. ಪೋಲಾಗೋ ನೀರನ್ನ ಕಟ್ಟಿ ಹಾಕಿ ನಾವ್ ನಿಲ್ಲಿಸೋಣ, ಹೊಸ ನೀರ ತುಂಬೋಣ, ಹೊಸ ಹಾಡ ನಾವ್ ಹಾಡೋಣ. ಉಕ್ಕಿ ಹರಿದಾಳೋ ಗಂಗವ್ವ ತಾಯಿ, ಹಸಿರ ತಂದಾಳು ಬರಡಾದ ನೆಲದಾಗ. ಹಳ್ಳಿಯ ಬದುಕೆಲ್ಲ ಹಸನಾಗಿ ಮಾಡೋಣ, ಹಸಿರೆಂಬ ಉಸಿರನ್ನೇ ನಾಡೆಲ್ಲ ತುಂಬೋಣ. ಹಳ್ಳಿಯ ಬದುಕೆಲ್ಲ ಹಸನಾಗಿ ಮಾಡೋಣ, ಹಸಿರೆಂಬ ಉಸಿರನ್ನೇ ನಾಡೆಲ್ಲ ತುಂಬೋಣ. ಕೆರೆ ಕಟ್ಟೆ ಬತ್ಯಾವೆ, ಹೊಲಗದ್ದೆ ಒಣಗ್ಯಾವೆ, ನೆಲ ಒಣಗಿ ಬಂದೈತೆ, ಬರಗಾಲ ಹೆಚ್ಚೈತೆ. ಬನ್ನಿರಿ ಸೇರೋಣ, ಒಟ್ಟಾಗಿ ದುಡಿಯೋಣ, ಕೆರೆಯೊಂದ ಉಳಿಸೋಣ, ಹಳ್ಳಿಯ ಬೆಳಗೋಣ. ನಮ್ಮ ದೇಶ ಕೃಷಿ ಆಧಾರಿತ ದೇಶ. ಕರ್ನಾಟಕ ಇದರಿಂದ ಹೊರತೇನಲ್ಲ. ಗ್ರಾಮೀಣ ಪ್ರದೇಶದ ಕೃಷಿ ನಿರತ ರೈತ ಅನ್ನದಾತನೇ ಆಗಿದ್ದಾನೆ. ಸಕಲ ಜೀವರಾಶಿಗಳಿಗೂ ಅಗತ್ಯವಾಗಿ ಬೇಕಾದುದು ನೀರು. ಪ್ರತಿಯೊಂದು ಚಟುವಟಿಕೆಯು ನೀರನ್ನು ಅವಲಂಬಿಸಿದೆ. ನೀರು ಇಡೀ ಪರಿಸರವನ್ನೇ ಬದಲಿಸಬಲ್ಲದು. ಮೇವು, ಉರುವಲು ಪ್ರತಿಯೊಂದಕ್ಕೂ ನೀರೇ ಮೂಲ, ನೀರೇ ಆಧಾರ. ಹಸಿರು ಶ್ಯಾಮಲೆ ನಗುತ್ತ ಪಸರಿಸಿದ್ದರೆ ಪಶುಸಂಗೋಪನೆ ಅಧಿಕವಾಗುವುದು. ಕೆರೆಗಳು ತುಂಬಿ ತುಳುಕುತ್ತಿದ್ದರೆ ಮೀನುಗಾರಿಕೆ ಅಭಿವೃದ್ಧಿ ಹೊಂದುವುದು. ಪಕ್ಷಿಗಳು ಗುಂಪು ಗುಂಪಾಗಿ ನೀರಿನ ಸ್ಥಳಕ್ಕೆ ಬಂದು ಸಂತಸದಿಂದ ಬೀಗುತ್ತವೆ. ನೀರಿನ ಸಮೃದ್ಧಿ ದಾಹವನ್ನು ತೀರಿಸುವುದಷ್ಟೇ ಅಲ್ಲ, ಗ್ರಾಮದ ಉನ್ನತಿಗೂ ಕಾರಣವಾಗುವುದು. ಗ್ರಾಮದಲ್ಲಿ ಬಡತನ ನಿವಾರಣೆ, ಉದ್ಯೋಗ ಭರವಸೆಯ ವಿಶ್ವಾಸ ಮೂಡುವುದು. ಎಲ್ಲ ನೀರಿಗೂ ಮಳೆಯೇ ಆಧಾರ ಅನ್ನುವುದನ್ನು ಮರೆಯುವಂತಿಲ್ಲ. ಮೇಘರಾಜ ಕೃಪೆ ತೋರಿ ಮಳೆ ಸುರಿಸಿದರೆ ವಸುಂಧರೆ ನಗುತ್ತಾಳೆ, ಸಕಲ ಜೀವರಾಶಿಗಳನ್ನು ಪೋಷಿಸುತ್ತಾಳೆ. ಹೀಗೆ ವಸುಂಧರೆಯನ್ನು ಹಸಿರಾಗಿಸಿ ಜೀವಕ್ಕೆ ತಂಪು ನೀಡುವ ನೀರು ಪ್ರಕೃತಿಯ ಅಪೂರ್ವ ಕೊಡುಗೆಯೇ ಆಗಿದೆ. ನಮ್ಮ ರಾಜ್ಯದಲ್ಲಿ ಅನುಕೂಲಕರ ಪ್ರದೇಶಗಳಲ್ಲಿ ಹರಿಯುವ ನೀರಿಗೆ ಅಡ್ಡಲಾಗಿ ಅಣೆಕಟ್ಟುಗಳನ್ನು ಕಟ್ಟಿ ನೀರನ್ನು ಕಾಲುವೆಯ ಮೂಲಕ ಬಹುದೂರದವರೆಗೆ ಸಾಗಿಸಿ ಒಣಗಿದ ನೆಲಕ್ಕೆ ಸಕಾಲದಲ್ಲಿ ನೀರನ್ನು ಒದಗಿಸುವುದೇ ಆಗಿದೆ. ಭೂಮಿಯ ವರಮೆಯ ಮೇಲೆ ಹರಿದು ಹೋಗುವ ನೀರನ್ನು ತಡೆಗಟ್ಟಿ ಅಲ್ಲಲ್ಲಿ ಕೆರೆ, ಕುಂಟೆ, ಕಟ್ಟೆಗಳನ್ನು ನಿರ್ಮಿಸುವುದು ಕರ್ನಾಟಕದ ವೈಶಿಷ್ಟ್ಯ. ಕೆರೆ, ಕಟ್ಟೆಗಳ ನಿರ್ಮಾಣದಲ್ಲಿ ಕರ್ನಾಟಕದ್ದು ವಿಶೇಷ ಪರಂಪರೆ ಎಂದೇ ಹೇಳಬೇಕು. ಕೆರೆ, ಕೊಳ, ಕುಂಟೆ ಹೀಗೆ ಹಲವು ವ್ಯವಸ್ಥೆಗಳ ಮೂಲಕ ನೀರು ಸಂಗ್ರಹಣೆ ನಮ್ಮಲ್ಲಿ ರೂಢಿಯಲ್ಲಿತ್ತು. ಹೀಗೆ ಸಕಲ ಜೀವರಾಶಿಗಳಿಗೆ ಅಗತ್ಯವಿರುವ ನೀರನ್ನು ಗಂಗಾ ಮಾತೆ ಎಂದು ಪೂಜ್ಯ ದೃಷ್ಟಿಯಿಂದ ಕಾಣುವುದು ನಮ್ಮ ಪರಂಪರೆಯಲ್ಲಿದೆ.
ಗ್ರಾಮಗಳಲ್ಲಿ ಮಳೆಯಾಗಿ ಭೂಮಿ ತೊಯ್ದರೆ ಹಬ್ಬವೋ ಹಬ್ಬ. ಅಂಬರದಲ್ಲಿ ಮುಂಗಾರು ಮೂಡುತ್ತಿದ್ದಂತೆ ವಸುಂಧರೆ ನಗುತ್ತಾಳೆ. ವಸುಂಧರೆಯ ನಗುವಿನಿಂದ ಸಸ್ಯ ಶ್ಯಾಮಲೆ ನಲಿಯುತ್ತಾಳೆ. ಬೆಳೆಯ ಫಸಲು ಬೀಸುವ ತಂಗಾಳಿಗೆ ವಯ್ಯಾರದಿಂದ ಓಲಾಡುತ್ತವೆ. ಸಮೃದ್ಧ ಬೆಳೆಯಿಂದ ರೈತನ ಜೀವನ ಹಸನಾಗುವುದು. ಎಲ್ಲೆಲ್ಲೂ ಹಬ್ಬದ ಸಂಭ್ರಮ. ಚೇತೋ ಆರ್ಯಾಗಬಲ್ಲ ಹಲವಾರು ಚಟುವಟಿಕೆಗಳು ನಿರಂತರ ಸಾಗುತ್ತವೆ. ಇನ್ನು ಮಳೆಯ ನೀರನ್ನು ಸದ್ಬಳಕೆ ಮಾಡದಿದ್ದರೆ ಮುಂದಿನ ಜೀವನ ಹೇಗೆ? ಬರ ಬರ ಹಬ್ಬ, ಬರದ ಕಲ್ಪನೆಯೇ ಘೋರ. ಗ್ರಾಮಗಳು ಬರದ ಛಾಯೆಯಲ್ಲಿ ಸೊರಗುತ್ತವೆ. ಹೊಲ ಗದ್ದೆಗಳಲ್ಲಿ ನೀರಿಲ್ಲದೆ ಬೆಳೆಗಳು ಒಣಗಿ ಸೊರಗಿ ಕರಟು ಹೋಗುತ್ತವೆ. ಭೀಕರ ಜಲಕ್ಷಾಮಗಳು ಸಾಮಾನ್ಯವಾಗುತ್ತಿದ್ದಂತೆ ನದಿಗಳು ಸೊರಗು ಹೋಗುತ್ತವೆ. ಭೂಮಿ ಬಂಜರಾಗುತ್ತದೆ. ಜನಗಳಿಗೆ, ಪಶು ಪಕ್ಷಿಗಳಿಗೆ, ಸಕಲ ಜೀವರಾಶಿಗಳಿಗೆ ಆಧಾರವಾಗಿದ್ದ ಕೆರೆ, ಕುಂಟೆ, ಬಾವಿಗಳು ಬತ್ತಿ ಹೋಗುತ್ತವೆ. ಎಲ್ಲೆಲ್ಲೂ ಹಾಹಾಕಾರ. ನೀರು ನೀರು ನೀರು. ಇದುವರೆಗೂ ನೋಡಿದ್ರಲ್ಲ ವೀಕ್ಷಕರೇ, ನೀರು ಸಮೃದ್ಧವಾಗಿದ್ದಾಗ ಜನರು ಸಂತುಷ್ಟರಾಗಿದ್ರು. ಮಣ್ಣು ಕೆಸರಾಗಿದ್ರೆ ಎಲ್ಲರ ಮನಸ್ಸು ಕೂಡ ಹಸರಾಗಿರುತ್ತೆ. ಈ ಭೂಮಿಯ ಮೇಲಿರುವಂತಹ ನೈಸರ್ಗಿಕ ಸಂಪನ್ಮೂಲಗಳ ಅಪರಿಮಿತ ಅವೈಜ್ಞಾನಿಕ ಬಳಕೆಯಿಂದಾಗಿ ಇಂದು ಕೆರೆ ಕುಂಟೆಗಳೆಲ್ಲ ಬತ್ತಿ ಬರಡಾಗಿದೆ. ಹಾಗಂತ ಕೈಚಲ್ಲಿ ಕುಳಿತುಕೊಳ್ಬೇಕಾದ ಪರಿಸ್ಥಿತಿ ಹಳ್ಳಿಯವರಿಗೆ ಬಂದಿದೆಯಲ್ಲ ಅಂತ ಅನ್ಕೊಳ್ಳೋಷ್ಟ್ರಲ್ಲೇ ನಾವೇನ್ ಕೈ ಕಟ್ಕೊಳ್ತಿಲ್ಲ ಅಂತ ಹೇಳ್ತಿದ್ದಾರೆ ಸರ್ಕಾರ. ಅದಕ್ಕಾಗಿ ಕೆರೆಗಳ ಪುನಶ್ಚೇತನ, ಅಂತರ್ಜಲ ಅಭಿವೃದ್ಧಿ, ಹೀಗೆ ಜಲವನ್ನ ಸಮೃದ್ಧಿಸಲು ಸರ್ಕಾರ ತನ್ನೆಲ್ಲ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತಾ ಇದೆ. ಹಾಗಾಗಿ ಪ್ರಸಾರ ಮಾಧ್ಯಮಗಳನ್ನ ಬಳಸಿಕೊಂಡು ತನ್ನೆಲ್ಲ ಕಾರ್ಯಯೋಜನೆಗಳನ್ನ ಜನರಿಗೆ ತಿಳಿಸೋದಕ್ಕಾಗಿ ಪ್ರಯತ್ನವನ್ನ ಮಾಡ್ತಾ ಇದೆ. ಆ ಎಲ್ಲ ಯೋಜನೆಗಳನ್ನ ನಾವು ಬಳಸ್ಕೊಳ್ಳುವಂಥದ್ದು ನಮ್ಮ ಕರ್ತವ್ಯ ಕೂಡ ಮತ್ತೆ ಜವಾಬ್ದಾರಿ. ಆವಾಗೇನೆ ಈ ಯೋಜನೆಗಳಿಗೆ ಸಾರ್ಥಕತೆ ಸಿಗೋದು. ಅದಕ್ಕಾಗಿ ಕರ್ನಾಟಕ ಸರ್ಕಾರವು ಜಲ ಸಂವರ್ಧನಾ ಯೋಜನಾ ಸಂಘದ ಮೂಲಕ ಕೆರೆ ವ್ಯವಸ್ಥೆ ಸುಧಾರಣೆ ಮತ್ತು ಗ್ರಾಮೀಣ ಬಡತನ ಸುಧಾರಣೆ ಬಗ್ಗೆ ನಿರ್ಮಿಸಿರುವಂತಹ ನೋಡು ಬಾ ನಮ್ಮೂರ ಧಾರಾವಾಹಿಯನ್ನ ಮುಂದಿನ ವಾರದಿಂದ ಪ್ರತಿ ಶುಕ್ರವಾರ ಸಂಜೆ 6:30ರಿಂದ 7 ಗಂಟೆಯವರೆಗೆ DD1ರಲ್ಲಿ ದೂರದರ್ಶನ ಪ್ರಸಾರ ಮಾಡ್ತಾ ಇದೆ. ಜಲ ಸಂವರ್ಧನಾ ಯೋಜನಾ ಸಂಘದ ಕಾರ್ಯಕ್ರಮಗಳು ಹಾಗೂ ಮುಂದಿನ ವಾರದಿಂದ ಪ್ರಸಾರವಾಗ್ತಿರುವಂತಹ ನೋಡು ಬಾ ನಮ್ಮೂರ ಧಾರಾವಾಹಿಯ ಬಗ್ಗೆ ಸ್ಥೂಲವಾಗಿ ತಿಳ್ಕೊಳ್ಳೋಣ. ಈ ಬಗ್ಗೆ ಮಾಹಿತಿಯನ್ನ ನೀಡೋದಕ್ಕಾಗಿ ಇಂದು ನಮ್ಮ ಜೊತೆಯಲ್ಲಿ ಕರ್ನಾಟಕ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು ಹಾಗೂ ಅಭಿವೃದ್ಧಿ ಆಯುಕ್ತರಾದಂತ ಶ್ರೀ ವಿಜಯ ಗೋರೆ ಅವರು ನಮ್ಮ ಜೊತೆಗಿದ್ದಾರೆ. ಹಾಗೆಯೇ ಜಲ ಸಂವರ್ಧನಾ ಯೋಜನಾ ಸಂಘದ ಕಾರ್ಯನಿರ್ವಾಹಕ ನಿರ್ದೇಶಕರಾದಂತ ಶ್ರೀ ಡಾಕ್ಟರ್ ಪಿ ಬೋರೇಗೌಡ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಹಾಗೆಯೇ ಜಲ ಸಂವರ್ಧನಾ ಯೋಜನಾ ಸಂಘದ ಕಾರ್ಯಕ್ರಮ ಅಧಿಕಾರಿ ಶ್ರೀಮತಿ ಎಂ ಚಂದ್ರಕಾಂತ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಇವರೆಲ್ಲರಿಗೂ ಕೂಡ ನಾನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ನಮಸ್ಕಾರ. ಮಾನ್ಯ ಕಾರ್ಯದರ್ಶಿಯವರೇ, ಈಗ ಜಲ ಸಂವರ್ಧನಾ ಯೋಜನಾ ಸಂಘ ಹಾಗಂದ್ರೆ ಏನು ಮತ್ತು ಇದು ಯಾವ ಇಲಾಖೆಯ ಅಡಿಯಲ್ಲಿ ಬರುತ್ತೆ? ತಾವು ಹೇಳಿದ ಪ್ರಕಾರ ನಮ್ಮ ಕೆರೆಗಳು ಏನಿದ್ದಾವೆ ಅವು ಸರಿಯಾಗಿಲ್ಲ. ಮಣ್ಣು ತುಂಬ್ತಾ ಇದೆ. ಅದ್ರದ್ದು ಏನು ಒರಿಜಿನಲ್ ಕೆಪಾಸಿಟಿ ಇದ್ದು ಅಷ್ಟು ನೀರು ಅಲ್ಲೇ ಬಳಕೆ ಆಗ್ತಾ ಇಲ್ಲ. ನ್ಯಾಚುರಲಿ ಎಷ್ಟು ಮಂದಿಗೆ ಅದು ನೀರು ಸಿಗಬೇಕಾಗಿತ್ತು ಅದು ಸರಿಯಾಗಿ ಆಗ್ತಾ ಇಲ್ಲ. ಅದಕ್ಕೆ ಅದು ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಮತ್ತು ಪುನಶ್ಚೇತನ ಅಂದರೆ ಮೊದಲೇ ಹೇಗಿತ್ತು ನಮ್ಮ ದೊಡ್ಡವರು ಮಾಡಿದ್ದಾಗ ಆ ಟೈಮ್ಗೆ ಹೋಗಬೇಕು ಅಂತ ನಾವು ಪ್ರಯತ್ನ ಪಡ್ತಾ ಇದ್ದೇವೆ. ಇದಕ್ಕೆ 2 ಗ್ರೂಪ್ಸ್ ಇದು ನೋಡ್ತಾರೆ. ಒಂದು ಜಿಲ್ಲಾ ಪರಿಷತ್ನಲ್ಲಿ ಗ್ರಾಮ ಪಂಚಾಯತ್ ಮುಖಾಂತರ ಅದು ನಾವು ಮಾಡಿಸ್ತಾ ಇದ್ದೇವೆ. ಎರಡನೇದು ಅದರಲ್ಲಿ ಯಾವುದು ದೊಡ್ಡ ಕೆರೆಗಳು ಇದ್ದಾವೆ ಅಂದರೆ 100 ಹೆಕ್ಟರ್ಗಿಂತ ಹೆಚ್ಚು, ಅವು ಎಲ್ಲ ನಮ್ಮದು ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟ್ ನೀರಾವರಿ ಇಲಾಖೆ ಅದಕ್ಕೆ ನೋಡ್ಕೊಳ್ತದೆ. ಈಗ
ಈ ಪುನಶ್ಚೇತನ ಒಂದು ಕೆಲಸ ನಾವು ಮಾಡಲಿಕ್ಕೆ ಪ್ರಯತ್ನ ಪಡಲಿಕ್ಕೆ ಒಂದು ಸಮಗ್ರವಾಗಿ ಬೇರೆ ಒಂದು ಡಿಪಾರ್ಟ್ಮೆಂಟ್ ಆಗಿ ನಾವು ನಿರ್ವಹಿಸಿ ಅದರದ್ದು ಹೆಸರು ಜಲ ಸಂವರ್ಧನೆ ಯೋಜನಾ ಸಂಘ ಅಂತ. ಇದು ಸದ್ಯಕ್ಕೆ ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟ್ ಕೆಳಗಡೆನೆ ಕೆಲಸ ಮಾಡ್ತಾ ಇದೆ. ಈಗ ಕರ್ನಾಟಕ ಸಮುದಾಯ ಆಧಾರಿತ ಯೋಜನೆ ಯಾವಾಗ ಪ್ರಾರಂಭ ಆಯಿತು ಮತ್ತು ಇದರ ಧ್ಯೇಯೋದ್ದೇಶಗಳೇನು ಅನ್ನೋದನ್ನ ನಾವು ತಿಳಿಸ್ಕೊಡ್ತೀರಾ? ಶೂರ್. ಇದು ಜುಲೈ 2002ನಲ್ಲಿ ನಾವು ಶುರು ಮಾಡಿದ್ವಿ ಸರ್ಕಾರದಿಂದ. ಈ ಯಾವ ಪ್ರಕಾರ ಮಾಡಿದ್ರೆ ಇದು ಸರಿಯಾಗಿ ಆಗ್ತದೆ ಅಂತ ನೋಡ್ಕೊಳ್ಳಿಕ್ಕೆ ಇದು ಒಂದು ಪೈಲಟ್ ಪ್ರಾಜೆಕ್ಟ್ ಶುರುವಾಗಿದೆ. ಇದರಲ್ಲಿ ಬಹಳಷ್ಟು ತಮ್ಗೆ ಗುರ್ತಿದೆ, ಕರ್ನಾಟಕದಲ್ಲಿ 37,000 ಕೆರೆಗಳು ಇದ್ದಾವೆ. ಅದರಲ್ಲಿ ಸದ್ಯಕ್ಕೆ ನಾವು ತಗೊಳ್ತಾ ಇರೋ ಬರೀ 2,000 ಕೆರೆಗಳು. ಇದು ಅಭ್ಯಾಸ ಮಾಡಿ ಯಾವ ಪ್ರಕಾರ ಮಾಡಿದ್ರೆ ಇದು ಸರಿಯಾಗಿ ಆಗ್ತದೆ ಅಂತ ನೋಡ್ಲಿಕ್ಕೆ ಇದಕ್ಕೆ ಆಬ್ಜೆಕ್ಟಿವ್ಸ್ ಏನು ಅಂದ್ರೆ ನಮ್ಮ ಗುರಿಗಳು ಏನು, ಈ ಹಳ್ಳಿನಲ್ಲಿ ಏನು ಒಂದು ಪ್ರಕಾರ ಬಡವತನ ಇದೆ ಅದನ್ನು ನಿರ್ವಹಣೆ ಆಗಬೇಕು. ಈ ಕೆರೆಗಳು ನಿಮ್ಗೆ ಗುರ್ತಿದೆ, ಮೊದಲೇ ಸರಿಯಾಗಿತ್ತು, ಈಗ ಕಳೆದೋಯ್ತು. ಅಂದ್ರೆ ಅರ್ಥ ಏನು, ಗ್ರಾಮೀಣ ಲೆವೆಲ್ನಲ್ಲಿ ಅದರದ್ದು ಮ್ಯಾನೇಜ್ಮೆಂಟು ಒಂದು ಸರಿಯಾಗಿ ನೋಡ್ಕೊಳ್ಳೋದು ಆಗ್ತಾ ಇಲ್ಲ. ಅದಕ್ಕೆ ಇದೇ ತಪ್ಪು ಮತ್ತೆ ಆಗಬಾರ್ದು ಅಂತ ಸಸ್ಟೈನಬಲ್ ಮ್ಯಾನೇಜ್ಮೆಂಟ್ ನಾವು ತಗೊಂಡು ಬರಬೇಕು. ಅದು ಒಂದು ಪ್ರಯತ್ನ ಪಡ್ತಾ ಇದ್ದೀವಿ. ಈ 2,000 ಕೆರೆಗಳು ಅದರದ್ದು ಮೊದಲೇ ಹೇಗಿತ್ತು ಒರಿಜಿನಲ್ ಕೆಪಾಸಿಟಿ ಆ ಲೆವೆಲ್ಗೆ ನಾವು ತಗೊಂಡು ಬಂದ್ಬಿಡ್ಬೇಕು. ಹಾಗೂ ನೀರು ಹೆಚ್ಚು ಬರ್ಲಿಕ್ಕಿಲ್ಲ, ಕೆರೆಯಲ್ಲಿ ಎಷ್ಟು ಕೆಪಾಸಿಟಿ ಇದೆ ಅಷ್ಟಿದೆ. ಅದಕ್ಕೆ ಕಡಿಮೆ ನೀರು ತಗೊಂಡು ಹೆಚ್ಚಿಂದು ಬೆಳೆ ಬರಬೇಕು ಅಂತ ಪ್ರಯತ್ನ ಮಾಡಲಿಕ್ಕೆ ಅದಕ್ಕೆ ಜಮೀನು ಮತ್ತು ಅದರ ಜೊತೆಲಿ ಬೇಕಾಗಿದ್ದು ಜ್ಞಾನ, ಇದರದ್ದು ಜೊತೆ ಸೇರಿ ನಾವು ಇಂಪ್ರೂವ್ ಮಾಡಿ ಅದರಲ್ಲೂ ಈ ಬಡತನ ತೆಗಿಬೇಕು ಅಂತ ಒಂದು ಪ್ರಯತ್ನ ಪಡ್ತಾ ಇದ್ದೇವೆ. ಮನೆ ನಿರ್ದೇಶಕರೇ, ಈಗ ಸಮಗ್ರ ಕೆರೆ ಅಭಿವೃದ್ಧಿ ಯೋಜನೆಗಳ ಮೂಲಕ ತಾವು ಏನೇನು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀರಾ? ಭರತ್ ಅವರೇ, ಕೆರೆ ಅಂದ ಕೂಡಲೇ ಕೆರೆ ಅಂಗಳ ಬರ್ತದೆ, ಅದರ ಮೇಲೆ ಜಲಾನಯನ ಪ್ರದೇಶ ಬರ್ತದೆ, ಮತ್ತೆ ಕೆರೆ ಏರಿ ಕೆಳಗಡೆ ಅಚ್ಚುಕಟ್ಟು ಪ್ರದೇಶ ಬರ್ತದೆ. ಸೊ ನಮ್ಮ ಈ ಯೋಜನೆ ಅಡಿನಲ್ಲಿ ಮೂಲಭೂತವಾಗಿ ಜಲಾನಯನ ಪ್ರದೇಶವನ್ನ ಸಂಪೂರ್ಣವಾಗಿ ಟ್ರೀಟ್ಮೆಂಟ್ ಕೊಡುವಂಥದ್ದು. ನಾವು ನೀರು ಏನು ಕೆರೆಗೆ ಬರ್ತದೆ ಆ ಹಾದಿನಲ್ಲಿ ಹಳ್ಳದಲ್ಲಿ ಏನಾದ್ರು ಅಡೆತಡೆಗಳಿದ್ರೆ ಅದನ್ನ ಕ್ಲೀನ್ ಮಾಡಿ ಚೆಕ್ ಡ್ಯಾಮ್ಸ್ಗಳನ್ನ ನಿರ್ಮಾಣ ಮಾಡುವಂಥದ್ದು. ಮತ್ತೆ ಕೆರೆ ಇಷ್ಟು ವರ್ಷಗಳು ಹೂಳು ತುಂಬಿಕೊಂಡು ಅದರ ಕೆಪಾಸಿಟಿ ಕಡಿಮೆ ಆಗಿಬಿಟ್ಟಿದೆ. ಸೊ ಆ ಹೂಳನ್ನ ತೆಗೆಯುವಂಥ ಕಾರ್ಯಕ್ರಮ. ಮತ್ತೆ ಕೆರೆ ಅಂತಂದ್ರೆ ಅದರಲ್ಲಿ ತೂಬು, ಕೋಡಿ, ಏರಿ ಇವುಗಳನ್ನ ಬಲಪಡಿಸುವಂಥದ್ದು. ಮತ್ತೆ ಕೆರೆ ನೀರು ಶೇಖರಣೆ ಆದ್ಮೇಲೆ ಅದನ್ನ ಸದುಪಯೋಗ ಮಾಡ್ಕೊಳ್ಳೋದಕ್ಕೆ ಕೆರೆಯ ಕೆಳಗಡೆ ಏನು ಅಚ್ಚುಕಟ್ಟು ಪ್ರದೇಶ ಇರ್ತದೆ ಆ ಪ್ರದೇಶದಲ್ಲಿರುವಂತ ಕಾಲುವೆಗಳು ಮತ್ತೆ ಅವು ಚೋಕ್ ಆಗಿರ್ತವೆ. ಸೊ ಅವುಗಳನ್ನ ಲೈನಿಂಗ್ ಮಾಡುವಂತ ಕೆಲಸ. ಸೊ ಈ ಕೆಲಸವನ್ನ ನಾವು ಮಾಡುವಂಥದ್ದು. ಈ ಏನು ನಮ್ಮ ಸಾಹೇಬ್ರು ಹೇಳಿದ್ರು 2,000 ಕೆರೆಗಳಲ್ಲಿ ಸುಮಾರು 72,000 ಹೆಕ್ಟೇರ್ನಷ್ಟು ಭೂಮಿಯನ್ನ, ವ್ಯವಸಾಯ ಭೂಮಿಯನ್ನ ನಾವು ಅಭಿವೃದ್ಧಿ ಪಡಿಸುವಂತ ಒಂದು ಕಾರ್ಯಕ್ರಮವನ್ನು ಹಾಕೊಳ್ತಾ ಇದ್ದೀವಿ. ಮತ್ತೆ ತೋಟಗಾರಿಕೆ ಮತ್ತು ವ್ಯವಸಾಯದಲ್ಲಿ ಹೆಚ್ಚಿನ ಉತ್ಪಾದನೆಯನ್ನ ಮಾಡಬೇಕು ಅನ್ನುವಂಥದ್ದು. ಇವೆಲ್ಲಕ್ಕಿಂತ ಮೂಲಭೂತವಾಗಿ ಈ ಕೆರೆಗಳ ನಿರ್ವಹಣೆಯನ್ನ ನಮ್ಮ ಗ್ರಾಮೀಣ ಭಾಗದ ಸಮುದಾಯಕ್ಕೆ, ಜನರಿಗೆ ವಹಿಸ್ಕೊಡುವಂಥದ್ದು. ಏನು ಈ ಕೆರೆಗಳನ್ನ ನಾವು ಸುಸ್ಥಿರತೆಗೆ ತರ್ತೀವಿ, ತಂದ ನಂತರ ಅವರಿಗೆ ಇದನ್ನ ವಹಿಸ್ಕೊಡುವಂಥದ್ದು ಸರ್ಕಾರದ ಉದ್ದೇಶ ಆಗಿದೆ. ಇವು ಮೂಲಭೂತವಾಗಿ ನಾವು ಮಾಡುವಂತ ಕಾರ್ಯಕ್ರಮಗಳು. ಇದರಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ತಾವು ಗಮನ ಕೊಡಬೇಕು. ಇದರಲ್ಲಿ ನಾವು ಹೇಳಿದ್ವಿ, ಈ ಮ್ಯಾನೇಜ್ಮೆಂಟ್ ಊರವ್ರೇ ಸರಿಯಾಗಿ ನಡ್ಕೋಬೇಕು ಅಲ್ಲ. ಊರಿನ ಗ್ರಾಮಸ್ಥರೇ ನಾವು ಸರ್ಕಾರದಿಂದ ಹೋಗ್ತೀವಿ, ನಾವೇ ಮಾಡ್ತೀವಿ ಅಂತ ಹೇಳಿದ್ರೆ ಅದು ಎಲ್ಲ 100% 365 ದಿವಸ ನಡೆಯಲ್ಲ. ಅದಕ್ಕೆ ಈ ಜವಾಬ್ದಾರಿ ಎಲ್ಲ ನಾವು ಊರಿನ ಮಂದಿ ಮೇಲೆ ಹಾಕ್ತಾ ಇದ್ದೇವೆ. ನೀವೇ ಒಂದು ಗ್ರೂಪ್ ಮಾಡಿ ಅದಕ್ಕೆ ವಿಚಾರ ಮಾಡಿ ಯಾವ ಪ್ರಕಾರ ಇಟ್ಕೊಂಡಿದ್ರೆ ನಿಮ್ಗೆ ಅನುಕೂಲ ಆಗ್ತದೆ. ಯಾಕಂದ್ರೆ ಇದು ಬೆನಿಫಿಟ್ ಬರೋದು ಅವ್ರಿಗೆ, ಅದಕ್ಕೆ ಅವರು ಅದಕ್ಕೆ ಜವಾಬ್ದಾರ ಆಗ್ಬೇಕು ಅಂತ ನಾವು ಪ್ರಯತ್ನ ಮಾಡ್ತೀವಿ. ಅಂದ್ರೆ ಗ್ರಾಮಸ್ಥರ ಪಾಲ್ಗೊಳ್ಳುವಿಕೆ ಇಲ್ಲಿ ತುಂಬಾ ಮುಖ್ಯ. 100%. ನಾವು ಬರೀ ದೂರನಿಂದ ಇದು ಮಾಡಿದ್ರೆ ಒಳ್ಳೇದು ಅಂತ ಹೇಳ್ಬೋದು, ಆದ್ರೆ ನಡ್ಸ್ಕೊಳ್ಳೋದು ಅವ್ರ ಮನೆ, ಅವ್ರು ನಡ್ಸ್ಕೊಂಡಿದ್ರೆ ಸರಿಯಾಗಿ ಉಟ್ಕೊಳ್ತಾರೆ. ಹಾಗಿದ್ರೆ ಕರಿದರ್ಶಿ ಅವರೇ, ಈಗ ಈ ಗ್ರಾಮೀಣ ಮಟ್ಟದಲ್ಲಿ ನೀವು ಯಾವ ಸಂಸ್ಥೆಗೆ ಇದರ ನಿರ್ವಹಣೆಯನ್ನು ವಹಿಸ್ತಾ ಇದ್ದೀರಾ? ಅದರಲ್ಲಿ 2-3-4 ಪದ್ಧತಿ ನಾವು ಮಾಡಿದ್ದೀವಿ. ಒಂದು, ಅಲ್ಲಿ ಇದ್ದಿದ್ದು ಯಾರಿಗೆ ಬೆನಿಫಿಟ್ ಬರ್ತದೆ, ಟ್ಯಾಂಕ್ ಯೂಸರ್ ಗ್ರೂಪ್ ಅಂದ್ರೆ ಈ ಕೆರೆ ಯಾರು ಉಪಯೋಗ ಮಾಡೋರು ಅವ್ರಿಗೆ ಅವ್ರದ್ದು ಒಂದು ಗುಂಪು. ನ್ಯಾಚುರಲಿ ಅದು
ಇಂಟ್ರೆಸ್ಟೆಡ್ ಬೆನಿಫಿಷರೀಸ್ ಇದ್ದಾರೆ, ಅವರು ಸರಿಯಾಗಿ ಗಮನ ಕೊಡ್ಬೋದು. ಎರಡನೇದು, ಒಂದು ಗ್ರಾಮ ಪಂಚಾಯತ್ ಒಂದು ಸಬ್ ಕಮಿಟಿ ಮಾಡಿ. ಯಾಕಂದ್ರೆ ಈಗ ಸದ್ಯಕ್ಕೆ ನಿಮ್ಗೆ ಗುರ್ತಿದೆ, ನಾವು ಪಂಚಾಯತ್ ರಾಜ್ನಲ್ಲಿ ಬಹಳಷ್ಟು ಜವಾಬ್ದಾರಿ ಅವ್ರ ಮೇಲೆ ಕೊಡ್ತಾ ಇದ್ದೇವೆ, ಬಹಳಷ್ಟು ಹಣನೂ ಕೊಡ್ತಾ ಇದ್ದೇವೆ. ಲೋಕಲ್ ಸೆಲ್ಫ್ ಗವರ್ಮೆಂಟ್ ಅದು ಸ್ಟ್ರಾಂಗ್ ಆಗಬೇಕು ಅಂತ ನಾವು ಪ್ರಯತ್ನ ಪಡ್ತಾ ಇದ್ದೇವೆ, ಅದಕ್ಕೆ ಅವ್ರು ಮಾಡ್ತಾರೆ. ಎರಡನೇದು, ಇಡೀ ಗ್ರಾಮದ್ದು ಒಂದು ಸಭೆ, ಅಂದ್ರೆ ಎಲ್ಲರೂ ಅದರಲ್ಲಿ ಸೇರ್ತಾರೆ, ದೊಡ್ಡವರು ಚಿಕ್ಕವರು ಇವರು ಅವರು ಸೇರ್ಕೊಂಡು ಈ ಟ್ಯಾಂಕಿನ ಬೆನಿಫಿಟ್ನಿಂದ ಬರೇ ಅವ್ರು ಯಾರು ಜಮೀನಿಗೆ ನೀರು ಬರ್ತಿದೆ ಅಷ್ಟೇ ಇಲ್ಲ, ಅದರ ಮೇಲೆ ಕೆಲಸ ಮಾಡೋರು ಇದ್ದಾರೆ, ಅವ್ರ ಲ್ಯಾಂಡ್ಲೇಸ್ ಇರ್ಬೋದು, ಅವ್ರಿಗೂ ಕೂಡ ಸೇರ್ಕೊಂಡು ಒಂದು ಗ್ರಾಮ ಸಭೆ ಮಾಡಿ ಅದರಲ್ಲಿ ಒಂದು ನಡೆಸಬೇಕು ಅಂತಿದೆ. ಅಂದರೆ ಡಿಪೆಂಡಿಂಗ್ ಎಷ್ಟು ದೊಡ್ಡದು ಕೆರೆ ಇದೆ, ಸಂಪೂರ್ಣ ಗ್ರಾಮ ಪಂಚಾಯತ್ನೇ ಅದ್ರ ಮೇಲೆ ಕ್ರಮ ತಗೋಬಿದ್ರೆ ಒಂದು ಸಬ್ ಕಮಿಟಿ ಮಾಡ್ಬೋದು. ಅಂದ್ರೆ ಅಗೇನ್ ಅಂಡ್ ಅಗೇನ್ ನಾವು ಏನ್ ಪ್ರಯತ್ನ ಹೇಳ್ತಾ ಇದ್ದೀವಿ, ಇದು ಗ್ರಾಮಂದು ಇಶ್ಯೂ. ಈ ತೊಂದರೆ ಅವ್ರದ್ದು, ಬೆನಿಫಿಟ್ ಅವ್ರದ್ದು, ಅದಕ್ಕೆ ವಿಚಾರ ಮಾಡೋದು ಜವಾಬ್ದಾರಿ ಅವ್ರದ್ದು, ಸರಿಯಾಗಿ ಇಟ್ಕೊಳ್ಳೋದು ಜವಾಬ್ದಾರಿ ಅವ್ರದ್ದು. ಅಂದ್ರೆ ಎಲ್ಲ ಕೂಡ ಅವ್ರಿಗೇನೆ ಬಿಟ್ಕೊಡ್ತಾ ಇದ್ದೀರಾ? 100%. ಮತ್ತೆ ಈಗಾಗದ್ರೆ ಈ ಸಂಸ್ಥೆಗೆ ಕಾನೂನಿನ ಬೆಂಬಲ ಹೇಗಿದೆ? ಅದಕ್ಕೆ ಸಂಪೂರ್ಣವಾಗಿ ಬೆಂಬಲ ಇದೆ. ನಾವು ವಾಟರ್ ಪಾಲಿಸಿ ಮತ್ತು ಟ್ಯಾಂಕ್ ಮ್ಯಾನೇಜ್ಮೆಂಟ್ ಪಾಲಿಸಿ 201ನಲ್ಲೇನೆ ಮಾಡ್ಕೊಂಡಿದ್ದೀವಿ. ಅದರಲ್ಲಿ ಇವರು ಎಲ್ಲರಿಗೆ ನಾವು ಏನ್ ಮಾಡಿದ್ದೀವಿ ಅಂದ್ರೆ, ಇವನ್ ಅದಕ್ಕೆ ನೀವು ನೀರಿಂದು ಟ್ಯಾಕ್ಸ್ ಹಾಕಿ ಕಲೆಕ್ಷನ್ನು ಮಾಡಿ, ಅದ್ರಾಗೆ 90% ನೀವೇ ತಗೊಳ್ಳಿ, 10% ಸರ್ಕಾರಕ್ಕೆ ವಹಿಸಿ ಅಂತ. ಆ ಪ್ರಕಾರ ಅಂದ್ರೆ ಸಂಪೂರ್ಣವಾಗಿ ಅವರೇ ಮಾಡ್ಕೊಳ್ತಾ ಹೋಗ್ಬಿಟ್ರೆ ನ್ಯಾಚುರಲಿ ಬೆನಿಫಿಟ್ಸ್ ಅವ್ರು ಸರಿಯಾಗಿ ನೋಡ್ಕೊಳ್ತಾರೆ. ನಾವು ನ್ಯಾಷನಲ್ ಲಾ ಸ್ಕೂಲ್ ಅವ್ರಿಗೆ ಹೇಳಿದ್ದೀವಿ, ಇದ್ಮೇಲೆ ಒಂದು ಸಮಗ್ರವಾಗಿ ಅಭ್ಯಾಸ ಮಾಡಿ ಒಂದು ಪ್ರಕಾರ ಒಂದು ಎನಾಕ್ಟ್ಮೆಂಟ್ ಮಾಡಲಿಕ್ಕೆ ಲೀಗಲ್ ಫ್ರೇಮ್ ವರ್ಕ್ ಬೇಕಾಗ್ತದೆ ಅಂತ ಹೇಳೋ ಪ್ರಕಾರ ಆ ಪ್ರಕಾರ ಮಾಡ್ಲಿಕ್ಕೆ ಒಂದು ಕೆಲಸ ಕೊಟ್ಟಿದ್ದೀವಿ. ಆ ಪ್ರಕಾರ ನಾವು ಪರ್ಮನೆಂಟ್ ಒಂದು ಲೀಗಲ್ ಪಾಲಿಸಿನೂ ಮಾಡಿಬಿಡ್ತೇವೆ. ಆದರೆ ನಾವು ಮಾಡ್ತೀವಿ ಇವತ್ತು ನಾಳೆ ಬದಲಿ ಆಗ್ಕೂಡ್ದು ಅಂದರೆ ಒಂದು ಸಸ್ಟೈನ್ಡ್ ಎಫರ್ಟ್ ಇರಬೇಕು ಅಂತ ಒಂದು ಪ್ರಯತ್ನ ಪಡ್ತಾ ಇದ್ದೇವೆ. ನಿರ್ದೇಶಕರೇ, ಈಗ ಕರ್ನಾಟಕ ಸಮುದಾಯ ಆಧಾರಿತ ಕೆರೆ ಏನು ವ್ಯವಸ್ಥೆ ಇದೆಯಲ್ಲ, ಇದರಿಂದ ಜನಗಳಿಗೆ ಯಾವ ರೀತಿಯಾದಂತಹ ಪ್ರಯೋಜನ ಆಗುತ್ತೆ? ಮೊದಲನೇದಾಗಿ ನಮ್ಮ ಬೆಳೆ ಏನು ನಾವು ಬೆಳೀತಾ ಇದ್ದೀವಿ, ಆ ನೀರಿನ ಸಂಗ್ರಹಣ ಸಾಮರ್ಥ್ಯ ಜಾಸ್ತಿ ಆದಾಗ ಒಂದು ವರ್ಷದಲ್ಲಿ ಒಂದು ಬೆಳೆಗಿನ ಹೆಚ್ಚಿನ ಬೆಳೆಯನ್ನು ಬೆಳೆಯುವಂಥ ಒಂದು ಅವಕಾಶವನ್ನು ಮಾಡಿಕೊಡುವಂಥದ್ದು, ತನ್ಮೂಲಕ ಅಧಿಕ ಉತ್ಪಾದನೆಯನ್ನ ಮಾಡುವಂಥ ಒಂದು ಪ್ರಯತ್ನ. ಮತ್ತೆ ಇದು ಮುಖ್ಯ, ನಾವು ಏನು ಹೂಳನ್ನ ತೆಗಿತಾ ಇದ್ದೀವಿ, ಆ ತೆಗೆಯೋ ಪ್ರಕ್ರಿಯೆನಲ್ಲಿ ಬರೀ ಹೂಳು ಅಷ್ಟೇ ಇಲ್ಲ, ಆ ತೂಬು ಮಟ್ಟಕ್ಕಿನ್ನ ಸ್ವಲ್ಪ ಕೆಳಮಟ್ಟಕ್ಕೆ ನಾವು ಹೂಳನ್ನು ತೆಗಿತೀವಿ. ಅದನ್ನ ಡೆಡ್ ಸ್ಟೋರೇಜ್ ಅಂತ ಕರಿತೀವಿ. ಸೊ ಆ ಡೆಡ್ ಸ್ಟೋರೇಜ್ ಕ್ರಿಯೇಟ್ ಮಾಡೋದ್ರಿಂದ ಒಂದು ನಮ್ಮ ದುರ್ಬಲ ವರ್ಗದ ಜನರು ಯಾರು ಹಳ್ಳಿಲಿ ಇರ್ತಾರೆ ಅವ್ರಿಗೆ ಒಂದು ಮೀನು ಸಾಕಾಣಿಕೆ ಮಾಡುವಂತ ಒಂದು ಪ್ರಯತ್ನವನ್ನ ಮಾಡಬಹುದು. ಮತ್ತೆ ಅದ್ರ ಜೊತೆಗಿನ ಹೆಚ್ಚಾಗಿ ಆ ನೀರ್ ನಿಲ್ಲೋದ್ರಿಂದ ಜಾನುವಾರುಗಳಿಗೆ ಕುಡಿಯೋದಕ್ಕೆ ನೀರು ಸಿಗ್ತದೆ, ಅಂಡರ್ ಗ್ರೌಂಡ್ ವಾಟರ್ ರೀಚಾರ್ಜ್ ಆಗ್ತದೆ. ಸೊ ಈ ಎಲ್ಲಾ ಕೆಲಸಗಳು ಆಗ್ತವೆ. ಮತ್ತೆ ನಮ್ಮ ಏನು ಸಿಲ್ಟ್ ಅಥವಾ ಏನ್ ನಾವು ಕರಿತೀವಿ, ಆ ಸಿಲ್ಟನ್ನ ನಾವು ಗೊಬ್ಬರವಾಗಿ ಉಪಯೋಗ ಮಾಡ್ಬೋದು, ಕುಂಬಾರರು ಮಡಕೆ ಮಾಡೋದಕ್ಕೆ ಅದನ್ನ ಉಪಯೋಗ ಮಾಡ್ಬೋದು. ಅನೇಕ ಜನರು ಇದನ್ನ ಉಪಯೋಗ ಮಾಡುವಂತ ಒಂದು ಅವಕಾಶ ಸಿಗ್ತದೆ. ಮತ್ತೆ ಕೆರೆ ಏರಿ ಏನಿದೆ ಅದಕ್ಕೆ ಟರ್ಫಿಂಗ್ ಮಾಡ್ತೀವಿ, ಹುಲ್ಲುಗಾವನ್ನ ಹಚ್ಚುವಂಥದ್ದು. ಸೊ ಅದರಿಂದ ಜಾನುವಾರುಗಳಿಗೆ ಹುಲ್ಲು ಸಿಗುವಂಥದ್ದು, ಮತ್ತೆ ಗೋಮಾಳವನ್ನ ಅಭಿವೃದ್ಧಿ ಪಡಿಸುವಂಥದ್ದು, ಕಾಮನ್ ಲ್ಯಾಂಡ್ ಇದೆ. ಸೊ ಇಂಥ ಪ್ರಯತ್ನಗಳನ್ನ ಮಾಡಿ ಒಂದು ಸಮಗ್ರವಾದಂತ ಒಂದು ಅಭಿವೃದ್ಧಿಯನ್ನ ಮಾಡುವಂತ ಒಂದು ಪ್ರಯತ್ನ ಈ ಕಾರ್ಯಕ್ರಮ. ಕಾರ್ಯದರ್ಶಿ, ಈಗ ನೀವು ಇಷ್ಟೆಲ್ಲ ಯೋಜನೆಗಳನ್ನ ಹಮ್ಮಿಕೊಳ್ತಿದ್ದೀರಲ್ಲ, ಕರ್ನಾಟಕದಲ್ಲಿ ಎಲ್ಲೆಲ್ಲಿ ನೀವು ಈ ಒಂದು ಯೋಜನೆಗಳನ್ನ ಅನುಷ್ಠಾನಗೊಳಿಸ್ತಿದ್ದೀರಾ? ಈಗ ಸದ್ಯಕ್ಕೆ ನಾವು 9 ಜಿಲ್ಲೆನಲ್ಲಿ 34 ತಾಲೂಕಿನಲ್ಲಿ ಈ ಕೆಲಸ ಮೊದಲಿನ ಬಾರಿಗಂತೂ ತಗೊಂಡಿದ್ದೀವಿ. ಅದರಲ್ಲಿ ಜಿಲ್ಲೆಗಳು ಅಂತ ಹೇಳಿದ್ರೆ ಬಾಗಲಕೋಟ್, ಬೆಳ್ಳಾರಿ, ಬೀದರ್, ಹಾವೇರಿ ಮತ್ತು ರಾಯಚೂರು, ಕೊಪ್ಪಳ, ಚಿತ್ರದುರ್ಗ, ತುಮಕೂರು, ಕೋಲಾರ. ಅಂದ್ರೆ ನಿಮ್ ತಿಳಿದ ಮಟ್ಟಿಗೆ ಇವೆಲ್ಲ ಬರಗಾಲಕ್ಕೆ ಬಹಳ ಬರೋರು, ಅಂದ್ರೆ ಹೆಚ್ಚು ಬರಗಾಲದಲ್ಲಿ ತುತ್ತಾಗುವಂತಹ ಜಿಲ್ಲೆಗಳನ್ನೇ ನೀವು ನಾವು ಒಂದೇ ಗುರಿನಲ್ಲಿ 2 ಹಕ್ಕಿಯನ್ನು ಹೊಡೆಯೋದು ಒಂದು ಪ್ರಯತ್ನ ಮಾಡ್ತಾ ಇದ್ವಿ. ಒಂದು ಅಲ್ಲೇ ಸರಿಯಾಗಿ ಮಳೆನೂ ಬರೋಲ್ಲ, ಅದಕ್ಕೆ ಬಂದಿದ್ ಮಳೆ ಸರಿಯಾಗಿ ಒಂದು ಹಿಡಿಯೋದು ಒಂದು ಪ್ರಯತ್ನ. ಅದರ ಜೊತೆಯಲ್ಲಿ ಜನರ ಕಲ್ಯಾಣ ಆಗಿದ್ರೆ ಅವ್ರ ಊರಿನಲ್ಲಿ ಇರ್ತಾರೆ, ಮೈಗ್ರೇಷನ್ ಆಗಲ್ಲ. ಅವ್ರವ್ರ ಊರಿನಲ್ಲಿ ಅವ್ರು ಖುಷಿಯಾಗಿದ್ರೆ ಒಂದು ಅನುಕೂಲ ಆಗ್ತದೆ. ಆ ತಾಲೂಕುಗಳು ಕೂಡ ನಾನು ಹೇಳ್ಬೋದು, ಬದಾಮಿ, ಆಮೇಲೆ ಹುಣಗುಂದ್, ಜಮಖಂಡಿ,
ಬಾಗಲಕೋಟೆ, ಬೀಳಗಿ, ಮುಧೋಳ್, ಬೀದರ್ನಲ್ಲಿ ಬೀದರ್ ಮತ್ತು ಹುಮನಾಬಾದ್, ಬೆಲ್ಲಾರಿನಲ್ಲಿ ಬೆಲ್ಲಾರಿ, ಹಡಗಲಿ, ಹಗರಿಬೊಮ್ಮನಹಳ್ಳಿ, ಕೂಡಲ್ಗಿ, ರಾಯಚೂರು ಜಿಲ್ಲೆನಲ್ಲಿ ರಾಯಚೂರು, ಸಿಂಧನೂರು, ದೇವದುರ್ಗ, ಕೊಪ್ಪಳಲ್ಲಿ ಯಲಬುರ್ಗಾ, ಕೊಪ್ಪಳ, ಗಂಗಾವತಿ, ಕುಷ್ಟಗಿ, ಚಿತ್ರದುರ್ಗ ಜಿಲ್ಲೆಯಲ್ಲಿ ಚಿತ್ರದುರ್ಗ, ಹಿರಿಯೂರು ಮತ್ತು ಮೊಳಕಾಲ್ಮೂರು, ತುಮಕೂರಿನಲ್ಲಿ ಕೊರಟಗೆರೆ, ಸೀರಾ, ಮಧುಗಿರಿ ಮತ್ತು ಪಾವಗಡ, ಹಾಗೆ ಕೋಲಾರ ಜಿಲ್ಲೆಯಲ್ಲಿ ಗುಡಿಬಂಡ, ಸಿದ್ಲಘಟ್ಟ, ಮಾಲೂರು, ಬಾಗೇಪಲ್ಲಿ, ಕೋಲಾರ, ಚಿಂತಾಮಣಿ, ಮುಳ್ಬಾಗಲ್, ಹಾವೇರಿ ಜಿಲ್ಲೆನಲ್ಲಿ ಒಂದು ಹನಗಲ್, ಅದನ್ನು ತಗೊಳ್ತಾ ಇದ್ದೇವೆ. ಇದರಿಂದ ಕೆಲವು ಏರಿಯಾನಲ್ಲಿ ಸ್ವಲ್ಪ ನೀರಾವರಿ ಆಗಿದೆ, ಮೇಜರ್ ಇರಿಗೇಷನ್ ನೀರು ಹೋಗ್ತಾ ಇದೆ. ಆದ್ರೆ ಉಳಿದಿದ್ದ ಏರಿಯಾನಲ್ಲಿ ಎಲ್ಲೆಲ್ಲಿ ಏನು ಒಂದ್ ಪ್ರಕಾರ ಡ್ರಾಟ್ಗೆ ಎಫೆಕ್ಟೆಡ್ ಇರೋ ತಾಲೂಕಿದ್ದಾವೆ, ಅದ್ಮೇಲೆ ನಾವು ಹೆಚ್ಚಿನ ಗಮನ ಕೊಟ್ಟಿದ್ದೇವೆ. ಈ ಯೋಜನೆಗಾಗಿ ತಾವು ಏನೇನು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀರಾ? ಬಹುಮುಖ್ಯವಾಗಿ ನೀರಿನ ನಿರ್ವಹಣೆ. ಒಂದು ಕೆರೆಯಲ್ಲಿ ಸ್ಟೋರೇಜ್ ಕೆಪಾಸಿಟಿನ ಜಾಸ್ತಿ ಮಾಡುವಂಥದ್ದು, ಅದ್ರ ಜೊತೆನಲ್ಲಿ ಏನು ನೀರು ನಮಗೆ ಲಭ್ಯವಾಗ್ತದೆ ಆ ಲಭ್ಯವಾದಂಥ ನೀರನ್ನ ಹೆಚ್ಚು ಉಪಯುಕ್ತವಾಗಿ ಅದನ್ನು ಉಪಯೋಗ ಮಾಡುವಂಥದ್ದು, ಆಪ್ಟಿಮಮ್ ಯೂಸ್ ಅಂತ ಏನು ನಾವು ಕರಿತೀವಿ ಅದು. ಇದರಲ್ಲಿ ಬಹುಮುಖ್ಯವಾಗಿ ಏನಾಗ್ತದೆ, ಕೆರೆ ಅಂದರೆ ಕೆರೆ ನೀರು ಬರ್ತದೆ, ಮಳೆಗಾಲದಲ್ಲಿ ಮಳೆ ನೀರು ಬರ್ತದೆ, ಮತ್ತೆ ಅಂಡರ್ಗ್ರೌಂಡ್ ವಾಟರ್ ಬೋರ್ವೆಲ್ ನೀರು ಇರ್ಬೋದು. ಈ ಕಂಜೆಕ್ಟಿವ್ ಯೂಸ್ ಅಂತ ಹೇಳಿ ಮಳೆ ಬಿದ್ದಾಗ ತೂಬನ್ನ ಕ್ಲೋಸ್ ಮಾಡುವಂಥದ್ದು. ಚಂದ್ರಕಾಂತ್ ಅವರೇ, ಈಗ ನೀವು ಈ ಒಂದು ಯೋಜನೆಗೋಸ್ಕರ ನೋಡು ಬಾ ನಮ್ಮೂರ ಅನ್ನುವಂಥ ಧಾರಾವಾಹಿನ ನೀವು ಇದು ಮಾಡಿದ್ದೀರಾ. ಆ ಒಂದು ಧಾರಾವಾಹಿ ಹಿನ್ನೆಲೆ, ರೂಪುರೇಷೆ, ಇದ್ರ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ತಿಳಿಸ್ತೀರಾ? ಭರತ್ ಅವರೇ, ನೀವು ಇಷ್ಟೊತ್ತು ಕೇಳಿದ ಪ್ರಕಾರ ಈ ಯೋಜನೆಯ ಒಂದು ಮುಖ್ಯವಾದ ಕೇಂದ್ರ ಬಿಂದು ಅಂತಂದ್ರೆ ಗ್ರಾಮಸ್ಥರು ತಾವು ಯೋಜನೆ ಅರ್ಥ ಮಾಡಿಕೊಂಡು ಬೇಡಿಕೆಯನ್ನ ಸಲ್ಲಿಸೋದ್ರ ಮೂಲಕ ನಾವು ಕೆರೆಗಳನ್ನ ಆಯ್ಕೆ ಮಾಡ್ಕೊಳ್ತೀವಿ. ಹಾಗಾದ್ರೆ ಗ್ರಾಮಸ್ಥರು ಬೇಡಿಕೆ ಹೇಗೆ ಬರಬೇಕು, ಅವ್ರಿಗೆ ಬೇಡಿಕೆ ಬರಬೇಕು ಅಂತಂದ್ರೆ ಅವರು ಈ ಯೋಜನೆಯನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ, ಅದರ ಪ್ರಕ್ರಿಯೆಗಳನ್ನ ಅರಿವು ಮೂಡಿಸ್ಕೊಳ್ಬೇಕಾಗತ್ತೆ, ಮತ್ತೆ ಸಾಧ್ಯತೆ ಇದೆ ಅನ್ನುವಂಥ ನಂಬಿಕೆ, ವಿಶ್ವಾಸ ಅದ್ರಲ್ಲಿ ಬರ್ಬೇಕಾಗತ್ತೆ. ಆದ್ರಿಂದ ಈ ಧಾರಾವಾಹಿ ನೋಡುಬಾ ನಮ್ಮೂರ ಧಾರಾವಾಹಿಯನ್ನ ನಾವು ಇಲ್ಲಿ ಪ್ರಯೋಜಿಸೋದಕ್ಕೆ ಮೊದಲು ಇದು ಒಂದು ಕಾಲ್ಪನಿಕ ಕಥೆಯಾಗಿ ನಾವು ಜನಗಳಿಗೆ ಹೇಳಿದ್ರೆ ಕೂಡ ಅದನ್ನ ಒಪ್ಕೊಳ್ಳಲ್ಲ ಅವರು. ಕಳೆದ 1.5 ವರ್ಷದ ಹಿಂದೆ ಈ ಯೋಜನೆಯನ್ನು ನಾವು ಅನುಷ್ಠಾನ ಮಾಡ್ತಾ ಮತ್ತೆ ಗ್ರಾಮಸ್ಥರೊಡನೆ ಒಡನಾಡ್ತಾ ಅವ್ರಿಗೆ ತರಬೇತಿಗಳನ್ನ ಕೊಡುವಂತ ಸಂದರ್ಭದಲ್ಲಿ ಕಂಡುಕೊಂಡಂತ ಒಂದು ಅನುಭವಗಳನ್ನ ಒಂದು ಕಥಾರೂಪವಾಗಿ ತಂದಿದ್ದೇವೆ. ಇದರ ವಿಶೇಷ ಏನಂತಂದ್ರೆ ಇದು ಕಲ್ಪನೆಯ ಕಥೆಯಲ್ಲ. ಇದರಲ್ಲಿ ಗ್ರಾಮದಲ್ಲಿರ್ತಕ್ಕಂಥ ಗ್ರಾಮಸ್ಥರು ಮತ್ತೆ ಸಮೂಹ ಮಾರ್ಗದರ್ಶನ ತಂಡದವರು ಯಾರು ಈ ನೋಡುಬಾ ನಮ್ಮೂರ ಧಾರಾವಾಹಿಯಲ್ಲಿ ಬರ್ತಾ ಇದ್ದಾರೆ ಅದೆಲ್ಲರೂ ಹಾಲಿ ಯೋಜನೆಯಲ್ಲಿ ಕಾರ್ಯಕರ್ತರೇ ಹೌದು. ಇದು ಈ ಕಾರ್ಯಕ್ರಮದ ಒಂದು ವಿಶೇಷ. ನಮ್ಮ ಒಂದು ಆಶಯ ಏನಪ್ಪಾ ಅಂತಂದ್ರೆ ಈ ಕರ್ನಾಟಕದ ಗ್ರಾಮಸ್ಥರು ಈ ನೋಡುಬಾ ನಮ್ಮೂರ ಧಾರಾವಾಹಿಯನ್ನ ನೋಡಿ ಗ್ರಾಮಸ್ಥರು ಎಲ್ಲರೂ ತಮ್ಮ ತಮ್ಮ ಕೆರೆಗಳ ಬಗ್ಗೆ ಹೆಚ್ಚಿನ ನಿಗಾ ವಹಿಸಿ, ಆಸಕ್ತಿ ವಹಿಸಿ, ಬೇಡಿಕೆಗಳನ್ನ ತಗೊಂಡು ಬಂದು ಬರಬೇಕು, ಉಸ್ತುವಾರಿ ಮತ್ತೆ ನಿರ್ವಹಣಾ ಜವಾಬ್ದಾರಿಯನ್ನ ತಗೊಳ್ಬೇಕು ಅನ್ನೋದು ಈ ಧಾರಾವಾಹಿಯ ಒಂದು ಆಶಯ. ನಿರ್ದೇಶಕರೇ, ಈಗ ಈ ಒಂದು ಯೋಜನೆಯಲ್ಲಿ ಮಹಿಳೆಯರಿಗೆ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಇವರಿಗೆಲ್ಲ ಯಾವ ರೀತಿಯಲ್ಲಿ ಅನುಕೂಲ ಆಗುತ್ತೆ? ಇದು ನಮ್ಮ ಒಂದು ಯೋಜನೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಮಹಿಳೆಯರಿಗೆ ಮತ್ತು ದುರ್ಬಲ ವರ್ಗದವರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಮಾಡುವಂಥದ್ದು. ಪ್ರತಿಯೊಂದು ಅಂಶದಲ್ಲೂ ಕನಿಷ್ಠ 50 ಭಾಗ ಮಹಿಳೆಯರು ಭಾಗವಹಿಸಬೇಕು. ಬರೀ ಭಾಗವಹಿಸುವುದು ಅಂದ್ರೆ ಬರೀ ಪೇಪರ್ ಮೇಲೆ ಇಷ್ಟು ಜನ ಇದ್ದಾರೆ ಅನ್ನೋದು ಅಷ್ಟೇ ಮುಖ್ಯ ಅಲ್ಲ, ತೀರ್ಮಾನಗಳನ್ನ ಕೈಗೊಳ್ಳುವಂತಹ ಹಂತದಲ್ಲೂ ಸಹ ಅವರು ಮಹಿಳೆಯರೇ ಇರಬೇಕು. ನಮ್ಮ TUC ಅಂತ ನಾವು ಕರಿತೀವಿ, ಆ ಒಂದು ಹಂತದಲ್ಲೂ ಮಹಿಳೆಯರೇ ಅಧ್ಯಕ್ಷರಾಗಿರ್ಬೇಕು ಅಥವಾ ಕಾರ್ಯದರ್ಶಿ ಆಗಿರ್ಬೇಕು ಅಥವಾ ಖಜಾಂಚಿ ಆಗಿರ್ಬೇಕು. ಈ ತೀರ್ಮಾನ ಮಾಡುವಂತ ಹಂತದಲ್ಲಿ ಅವರು ಇರಬೇಕು. ಮತ್ತೆ ಇವರಿಬ್ಬರು 2 ಗುಂಪುಗಳಿಗಾಗಿ ಒಂದು ವಿಶೇಷವಾದಂತ ಕ್ರಿಯಾ ಯೋಜನೆಯನ್ನ ನಾವು ಮಾಡ್ಕೊಂಡಿದ್ವಿ. ಅದರಲ್ಲಿ ಹೆಣ್ಣು ಮಕ್ಕಳಿಗೆ ಇನ್ಕಮ್ ಜನರೇಟಿಂಗ್ ಆಕ್ಟಿವಿಟೀಸ್ನ ಮಾಡುವಂಥದ್ದು, ನಮ್ಮಲ್ಲಿ ಸ್ವಸಹಾಯ ಗುಂಪುಗಳು, ಶ್ರೀಶಕ್ತಿ ಗುಂಪುಗಳು ಏನಿದಾವೆ ನಮ್ಮ ಹಳ್ಳಿನಲ್ಲಿ, ಅವ್ರನ್ನೆಲ್ಲರನ್ನ ತೊಡಗಿಸ್ಕೊಂಡು ನಾವು ಅವ್ರಿಗೆ ಇನ್ನಷ್ಟು ಉತ್ತೇಜನವನ್ನು ಕೊಡುವಂಥದ್ದು. ಮತ್ತೆ ಇಲ್ಲಿವರೆಗೆ ಏನು ಒಂದು ಸರ್ವೇ ಸಾಮಾನ್ಯವಾದಂಥ ಅಭಿಪ್ರಾಯ ಇತ್ತು ಅಂದ್ರೆ ಕೆರೆ ಅಭಿವೃದ್ಧಿ ಅಂತ ಕೂಡಲೇ ಕೆರೆ ಕೆಳಗಡೆ ಇರುವಂತ ರೈತರಿಗೆ ಹೆಚ್ಚಿನ ಒಂದು ಆದಾಯ ಇರುವಂತವರಿಗೆ ಹೆಚ್ಚು ಅನುಕೂಲ ಅನ್ನುವಂಥದ್ದಿತ್ತು. ಆದ್ರೆ ನಮ್ಮ ಯೋಜನೆಯಲ್ಲಿ ಜಮೀನು ಇಲ್ಲದೆ ಇರುವಂತ ಜನರನ್ನು ಗುರುತಿಸಿ ಅವ್ರಿಗೆ ಒಂದು ಟ್ರೈಬಲ್ ಡೆವಲಪ್ಮೆಂಟ್ ಪ್ಲಾನ್ ಅಂತ ಹೇಳಿ ಪ್ಲಾನ್ ಮಾಡಿ ಅವ್ರಿಗೆ ಬೇರೆ ರೀತಿಯ ಒಂದು ಆದಾಯ ಬರುವಂತಹ ಒಂದು ಚಟುವಟಿಕೆಗಳನ್ನ, ಅದರಲ್ಲೂ ಹೆಚ್ಚಾಗಿ ಈ ಟ್ಯಾಂಕ್ ಬೇಸ್ಡ್ ಆಕ್ಟಿವಿಟೀಸ್. ಈಗ ನಮ್ಮಲ್ಲಿ ಈ ಬೀ ಕೀಪಿಂಗ್, ಜೇನು ಸಾಕಾಣಿಕೆ ನಾವು ಹೆಚ್ಚಾಗಿ ಮಾಡ್ತಾ ಇಲ್ಲ. ಆ ಬೀ ಕೀಪಿಂಗ್ ಮಾಡುವಂಥದ್ದು, ಅಲ್ಲಿ ಜಾನುವಾರುಗಳನ್ನ ಮಾಡುವಂಥದ್ದು, ಈ ತರದ ಒಂದು ವ್ಯವಸ್ಥೆಯನ್ನ ಅವರಿಗೆ ನಾವು ಮಾಡುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಕಾರ್ಯದರ್ಶಿ ಅವರೇ, ಈಗ ಕೆರೆಯ ಮಟ್ಟದಲ್ಲಿ
ಆ ಯೋಜನಾ ಹಣವನ್ನ ಯಾರು ನಿರ್ವಹಣೆ ಮಾಡ್ತಾರೆ? ಬೆನಿಫಿಟ್ರಿ ಇದು ಗ್ರೂಪ್ ಏನಿದೆ ಅದಕ್ಕೆ ನಾವು ಎಲ್ಲ ಸಂಪೂರ್ಣ ಅಧಿಕಾರ ಕೊಟ್ಟಿದ್ದೇವೆ. ಅಂದ್ರೆ ಒಟ್ಟಾರೆಯಾಗಿ ಎಲ್ಲಾ ಜನಗಳಿಗೋಸ್ಕರ ಇರುವಂತ ಕಾರ್ಯಕ್ರಮ ಅಂತಂದ್ರೆ ಈ ಒಂದು ಜಲ ಸಂವರ್ಧನಾ ಯೋಜನೆ. ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ಬೇಕು ಅಂತಂದ್ರೆ ಸರ್ಕಾರ ಎಷ್ಟು ಮಟ್ಟಿಗೆ ಆ ಜನಸಮೂಹಕ್ಕೆ ಆದ್ಯತೆನ ಕೊಟ್ಟಿದೆ, ಅವ್ರ ಮೇಲೆ ಪೂರ್ಣ ನಂಬಿಕೆಯನ್ನ ಇಟ್ಟಿದೆ ಅಂತಂದ್ರೆ ಈ ಯೋಜನೆ ಅಡಿನಲ್ಲಿ ಹಣ ಏನು ನಾವು ಒಂದ್ಸಾರಿ ಯೋಜನೆ ಸ್ಯಾಂಕ್ಷನ್ ಆದ ಕೂಡಲೇ ಪೂರ್ಣ ಹಣವನ್ನ ಆ ಜನರಿಗೆ ವಹಿಸ್ಕೊಟ್ಬಿಡ್ತೀವಿ. ಅವರ ಚೆಕ್ ಸೈನಿಂಗು ನಮ್ ಸರ್ಕಾರದ ವತಿಯಿಂದ ನಾವ್ ಯಾರು ಮಾಡೋದಿಲ್ಲ. ಅವರೇ ನಿರ್ವಹಣೆ ಮಾಡ್ಕೊಂಡು ಹೋಗ್ಬೇಕು, ಅವರೇ ಚೆಕ್ ಸೈನ್ ಮಾಡ್ಬೇಕು, ಅವರೇ ಹಣವನ್ನು ನಿರ್ವಹಣೆ ಮಾಡಿ ಕೆಲಸವನ್ನು ಜಾರಿಗೊಳಿಸ್ಬೇಕು. ಇಂತಹ ಒಂದು ಪ್ರಯತ್ನ ಬೇರೆ ಯಾವುದೇ ಒಂದು ಇದರಲ್ಲಿಲ್ಲ. ಅಂದ್ರೆ ಪೂರ್ಣ ಜನರನ್ನ ನಂಬಿ ಅವರ ಕೈಗೆ ಪೂರ್ಣವಾದಂತ ಒಂದು ಅಧಿಕಾರವನ್ನು ನೀಡಿ ನಿಮ್ಗೆ ಏನ್ ಬೇಕು ಅನ್ನುವಂಥದ್ದು ನೀವು ಮಾಡ್ಕೊಳ್ಳಿ ಅನ್ನುವಂಥ ಉತ್ತೇಜನ ನಿಮ್ಮ ಹಿಂದೆ ಸರ್ಕಾರ ಇದೆ ಅನ್ನುವಂಥದ್ದಷ್ಟೇ ನಮ್ಮ ಉದ್ದೇಶ. ಪೂರ್ಣ ಕೆಲಸ ಅವರೇ ಮಾಡ್ಕೊಂಡು. ಹಾಗಾದ್ರೆ ಇಲ್ಲಿ ಹಳ್ಳಿಯ ಜನರೇ ಒಡೆಯರು. ಹೌದು, ಸಂಪೂರ್ಣವಾಗಿ. ವೀಕ್ಷಕರೇ, ಇದುವರೆಗೂ ಸಹ ಜಲ ಸಂವರ್ಧನಾ ಯೋಜನಾ ಸಂಘದ ಮೂಲಕ ಕೆರೆ ವ್ಯವಸ್ಥೆ ಸುಧಾರಣೆ ಮತ್ತು ಬಡತನ ಸುಧಾರಣೆಗೋಸ್ಕರ ನಿರ್ಮಿಸಿರುವಂತಹ ನೋಡು ಬಾ ನಮ್ಮೂರ ಧಾರಾವಾಹಿ ಹಾಗೂ ಈ ಒಂದು ಸಂಘದ ಮೂಲಕ ಯಾವ್ಯಾವ ರೀತಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ ಅನ್ನುವಂಥ ವಿಷಯಗಳನ್ನ ಸಾಕಷ್ಟು ಕರ್ನಾಟಕ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು ಹಾಗೂ ಅಭಿವೃದ್ಧಿ ಆಯುಕ್ತರಾದಂಥ ವಿಜಯ್ ಗೋರೆ ಅವರು ಹಾಗೂ ಜಲ ಸಂವರ್ಧನಾ ಸಂಘದ ಕಾರ್ಯನಿರ್ವಾಹಕ ನಿರ್ದೇಶಕರಾದಂಥ ಡಾಕ್ಟರ್ ಪಿ ಬೋರೇಗೌಡ ಅವರು ಹಾಗೂ ಕಾರ್ಯಕ್ರಮ ಅಧಿಕಾರಿ ಚಂದ್ರಕಾಂತ್ ಅವರು ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದಾರೆ. ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ವೀಕ್ಷಕರೇ, ಮುಂದಿನ ವಾರದಿಂದ ಪ್ರಸಾರವಾಗುವಂತಹ ನೋಡು ಬಾ ನಮ್ಮೂರ ಧಾರಾವಾಹಿ ಪ್ರತಿ ಶುಕ್ರವಾರ ಸಂಜೆ 6:30ರಿಂದ 7 ಗಂಟೆವರೆಗೆ ಪ್ರಸಾರ ಆಗುತ್ತೆ DD 1ರಲ್ಲಿ. ಈ ಒಂದು ಕಾರ್ಯಕ್ರಮವನ್ನ ತಾವು ಧಾರಾವಾಹಿಯನ್ನ ನೋಡಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಬರೆದು ತಿಳಿಸಿ. ನಮಸ್ಕಾರ. ಬನ್ನಿರಿ ಸೇರೋಣ, ಒಟ್ಟಾಗಿ ದುಡಿಯೋಣ, ಕೆರೆಯೊಂದ ಉಳಿಸೋಣ, ಹಳ್ಳಿಯ ಬೆಳಗೋಣ. ಉಕ್ಕಿ ಹರಿದಾಳೋ ಗಂಗವ್ವ ತಾಯಿ, ಹಸಿರ ತಂದಾಳು ಬರಡಾದ ನೆಲದಾಗ.